ಬಸವರಾಜ ದಡೇಸಗೂರಿಗೆ ಇನ್ನೊಂದು ಮದುವೆ ಆಗಿದೆಯಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸರ್ಕಾರಿ ಅಧಿಕಾರಿಯನ್ನೇ ಮದುವೆ ಆದ್ರ ಮಾಜಿ ಶಾಸಕರು ಅನ್ನುವಂತ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ ಅಂದ್ರೆ ಅದಕ್ಕೂ ಒಂದು ರೀಸನ್ ಇದೆ. ದಡೇಸಗೂರು ನನ್ನ ಪತಿ ಅಂತ ಅಧಿಕಾರಿನೇ ಹೇಳಿಬಿಟ್ಟಿದ್ದಾರೆ. ಹೌದು, ಈ ಹಿಂದೆ ಕೂಡ ಕೆಲವೊಂದು ಆಡಿಯೋಗಳು, ಕೆಲವೊಂದು ವಿಡಿಯೋಗಳು ಇದಕ್ಕೆ ಪುಷ್ಟಿ ನೀಡೋ ತರ ಇತ್ತು. ಈಗ ಕನ್ಫರ್ಮ್ ಆಗಿ ಅವ್ರು ನನ್ನ ಪತಿ ಅಂತ ಅಧಿಕಾರಿ ಒಬ್ರು ಹಿರಿಯ ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಶ್ವೇತಾ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಇನ್ನೊಂದು ಮದುವೆ ಆಗಿದ್ದಾರಾ? ವಿಜಯನಗರ ಜಿಲ್ಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಹೊಸಪೇಟೆ ಕಚೇರಿ ಭೇಟಿ ವೇಳೆ ಮಾಹಿತಿಯನ್ನ ಕೇಳಿದ್ರು ಉಪ ಲೋಕಾಯುಕ್ತರು. ಏನಮ್ಮ ಮಾಡ್ತಾರೆ ನಿಮ್ಮ ಯಜಮಾನ್ರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನನ್ನ ಪತಿ ರಾಜಕಾರಣಿ, ಕನಕಗಿರಿಯ ಮಾಜಿ ಶಾಸಕರು ಬಸವರಾಜ್ ದಡೇಸಗೂರು ನನ್ನ ಪತಿ ಅಂತ ಶ್ವೇತಾ ಅವರು ಹೇಳಿದ್ದಾರೆ. ಈ ಹಿಂದೆ ದಡೇಸಗೂರು ಅಧಿಕಾರಿಯ ಆಡಿಯೋ ಕೂಡ ವೈರಲ್ ಆಗಿತ್ತು ಮತ್ತು ಒಂದು ಕಡೆಯಲ್ಲಿ ಇಬ್ರು ಒಟ್ಟಿಗೆ ನಿಂತಿದ್ದಂತ ವಿಡಿಯೋಸ್ಗಳು ಕೂಡ ಸಿಕ್ಕಿತ್ತು. ಆದ್ರೆ ಅದೆಲ್ಲ ಊಹಾಪೋಹ ಇರಬಹುದೇನೋ ಅಂತ ಹೇಳಲಾಗ್ತಿತ್ತು. ಆದ್ರೆ ಸ್ವತಃ ಅಧಿಕಾರಿಯ ಮುಂದೆಗೆ ಶ್ವೇತಾ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ. ಅದೇನ್ ಹೇಳಿದ್ರು, ಏನ್ ಮಾತಾಡಿದ್ರು ನೋಡ್ಬಿಡೋಣ ಬನ್ನಿ. ಯಾರು ಗೊತ್ತಾಗಲ್ಲ. ಒಂದು ಹೋಗಿದೆ, ಎರಡು ಬಂದಿದೆ ಅಮ್ಮ. ಅವ್ರು ಏನ್ ಕೆಲಸ ಮಾಡ್ತಾರೆ ಯಜಮಾನ್ರು? ವಾ, ಪೊಲಿಟಿಷಿಯನ್ ಏನ್ರಿ? ಮಾಜಿ ಶಾಸಕರು ಸರ್. Then we are more responsible. ಯಾರು ಹೇಳಿ ಕನಕಗಿರಿನ? ಬಸವರಾಜ್ ದಡೇಸಗೂರು. ಆಯ್ತು, ತೊಂದರೆ ಇಲ್ಲ. ಅವ್ರಿಗೆ ದುಡ್ಡು ಕೊಡೋದಿಲ್ಲ. ಅವ್ರಿಗೆ ಪೆನ್ಷನ್ ಬರ್ತಮ್ಮ. ಸರ್ ಆದ್ರೂ ತಗೋತಾರೆ ಸರ್. ನೀವು ಕೊಡಂಗಿಲ್ಲ. ಪೆನ್ಷನ್ ಬರ್ತದೆ. ಟ್ರಾನ್ಸ್ಫರ್ ಮಾಡಿದ್ದೀವಿ. ಮಗಳಿಗೋ ಯಜಮಾನ್ರಿಗೋ ಮಾಡಿರ್ಬೇಕು. ಯಾರು ಗೊತ್ತಾಗಲ್ಲ. ಒಂದು ಹೋಗಿದೆ, ಎರಡು ಬಂದಿದೆ ಅಮ್ಮ. ಮನೇಲಿ ಹಾಕಿ. ಅವ್ರು ಏನ್ ಕೆಲಸ ಮಾಡ್ತಾರೆ ಯಜಮಾನ್ರು? ಪೊಲಿಟಿಷಿಯನ್ ಸರ್. ವಾ, ಪೊಲಿಟಿಷಿಯನ್ ಏನ್ರಿ? ಮಾಜಿ ಶಾಸಕರು ಸರ್. Then we are more responsible. ಯಾರು ಹೇಳಿ ಕನಕಗಿರಿನ? ಬಸವರಾಜ್ ದಡೇಸಗೂರು. ಆಯ್ತು, ತೊಂದರೆ ಇಲ್ಲ. ಅವ್ರಿಗೆ ದುಡ್ಡು ಕೊಡೋದಿಲ್ಲ. ಅವ್ರ ಪೆನ್ಷನ್ ಬರ್ತಮ್ಮ. ಸರ್ ಆದ್ರೂ ತಗೋತಾರೆ ಸರ್. ನೀವು ಕೊಡಂಗಿಲ್ಲ. ಪೆನ್ಷನ್ ಬರ್ತದೆ. ಟ್ರಾನ್ಸ್ಫರ್ ಮಾಡಿದ್ದೀವಿ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈ ಹಿಂದೆ ಒಂದಷ್ಟು ಆಡಿಯೋ ವೈರಲ್ ಆಗಿತ್ತು. ಇಬ್ರು ಒಟ್ಟಿಗೆ ನಿಂತಿದ್ದಂಥ ವಿಡಿಯೋಸ್ಗಳು, ಪೂಜೆ ಎಲ್ಲ ಮಾಡಿಸಿದ ವಿಡಿಯೋಗಳೆಲ್ಲ ಸಿಕ್ಕಿತ್ತು, ಬಟ್ ಕನ್ಫರ್ಮ್ ಇರಲಿಲ್ಲ. ಬಟ್ ಈಗ ಅಧಿಕಾರಿ ಅವರೇ ಅಧಿಕೃತವಾಗಿ ಇನ್ನೊಬ್ಬ ಹಿರಿಯ ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ, ನಮ್ಮ ಯಜಮಾನರು ಮಾಜಿ ಶಾಸಕರು ಅನ್ನೋದ್ರ ಜೊತೆಗೆ ಅವ್ರ ಹೆಸರನ್ನೂ ಕೂಡ ದಡೇಸಗೂರು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹಾಗಿದ್ರೆ ಎರಡನೇ ಮದುವೆ ಆದರೂ ಏನು ಕತೆ ಅಂತ? ನೀತಿ ನಿಜವಾಗ್ಲೂ ಕೂಡ ಏನಂತಂದ್ರೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಂತ ಬಸವರಾಜ ದಡೇಸಗೂರು ಅವರಿಗೆ ಇನ್ನೊಂದು ಮದುವೆ ಆಗಿದೆ ಅಂತ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತಂದ್ರೆ ಈ ಹಿಂದೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಂದ ಶ್ವೇತಾ ಅವ್ರ ಜೊತೆ ಕೆಲವೊಂದಿಷ್ಟು ಆಡಿಯೋ ಸಂಭಾಷಣೆ ಕೂಡ ವೈರಲ್ ಆಗಿತ್ತು. ಇದು ರಾಜ್ಯ ಮಟ್ಟದಲ್ಲಿ ಕೂಡ ಸುದ್ದಿ ಮಾಡಿತ್ತು. ಜೊತೆಗೆ ಬಹಳಷ್ಟು ಏನಂತಂದ್ರೆ ವಿರೋಧಕ್ಕೆ ಕಾರಣವಾಗಿತ್ತು. ಅದ್ರ ಬೆನ್ನಲ್ಲೇ ಇದೀಗ ಏನಂತಂದ್ರೆ ಏನು ವಿಜಯನಗರ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿಯಾದಂತಹ ಶ್ವೇತಾ ಅವರು ಏನು ಉಪ ಲೋಕಾಯುಕ್ತ ಅವರು ಪ್ರಶ್ನೆ ಮಾಡೋದಕ್ಕೆ ಸ್ವತಃ ಒಪ್ಕೊಂಡಿರುವಂತದ್ದು ಮತ್ತು ಅವರ ಮುಂದೆನೆ ನನ್ನ ಪತಿ ಕೂಡ ಪೊಲಿಟಿಷಿಯನ್ ಅಲ್ಲಿ ಅಂದ್ರೆ ರಾಜಕೀಯದಲ್ಲಿದ್ದಾರೆ ಮತ್ತು ಮಾಜಿ ಶಾಸಕರಂತ ಬಸವರಾಜ ದಡೇಸಗೂರು ಅವರೇ ನನ್ನ ಪತಿ ಅಂತ ಹೇಳುವ ಮೂಲಕ ಏನ್ ಈ ಹಿಂದೆ ನಡೆದಂತ ವಿವಾದಕ್ಕೆ ಅಂದ್ರೆ ತೆರೆ ಹೇಳಿದ್ರೆ ಅದ್ರ ಜೊತೆಗೆ ಸ್ವತಃ ಏನಂದ್ರೆ ಅಧಿಕಾರಿಯೇ ಅಧಿಕಾರಿಯೇ ಒಪ್ಪಿಕೊಂಡಿರುವಂತದ್ದು. ಇದ್ರ ಜೊತೆಗೆ ಇವತ್ತು ಬಹಳಷ್ಟು ವಿರೋಧಕ್ಕೆ ಕಾರಣವಾಗಿರ್ತದೆ. ಯಾಕಂದ್ರೆ ಬಸವರಾಜ ದಡೇಸಗೂರು ಅವರು ಏನಂದ್ರೆ ಇಲ್ಲ ಅಧಿಕಾರಿ ಇದ್ರು, ಅವರು ಹಾಗೆ ಈಗ ಅಂತ ಹೇಳ್ಕೊಂಡಿದ್ರು. ಆದ್ರೆ ಸ್ವತಃ ಈಗ ಬಸವರಾಜ ದಡೇಸಗೂರು ಅವರೇ ನನ್ನ ಪತಿ ಅಂತ ಹೇಳುವ ಮೂಲಕ ಬಸವರಾಜ ದಡೇಸಗೂರು ಅವರು ಏನಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಯಾದಂತ ಶ್ವೇತಾ ಅವರನ್ನ ಎರಡನೇ ಮದುವೆ ಆಗಿದ್ದಂತ ಕೂಡ ಪ್ರಶ್ನೆ ಕಾಡ್ತಾ ಇರುವಂತದ್ದು. ನಿನ್ನೆ ವಿಜಯನಗರ ಜಿಲ್ಲೆಯ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಪರಿಶೀಲನೆಯಲ್ಲಿ ಲೋಕಾಯುಕ್ತರು ಹೋಗಿದ್ರು. ಇಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂದ್ರೆ ಅಧಿಕಾರಿಗಳ ಮೇಲೆ ಆರೋಪ ಬಂದಿರುತ್ತೆ. ಆರೋಪ ಬಂದ ಸಂದರ್ಭದಲ್ಲಿ ಯಾವ ರೀತಿ ನೀವು ಅಂದ್ರೆ ಈಗ ನಿಮ್ದು ಇನ್ಕಮ್ ಸೋರ್ಸ್ ಇರುವಂತದ್ದು, ಯಾಕಂತಂದ್ರೆ ನೀವು ಫೋನ್ ಪೇ ಮಾಡಿರ್ತಾರ,
ಬಹಳಷ್ಟು ಜನರಿಗೆ ಅಮೌಂಟ್ ಅನ್ನು ಹಾಕಿರ್ತೀರಾ ಮತ್ತು ಅಮೌಂಟ್ ಅನ್ನು ಪಡೆದಿರ್ತೀರಾ. ಈಗ ಈ ರೀತಿ ಯಾಕೆ ಮಾಡಿದ್ರಿ ಮತ್ತು ಯಾರಿಗೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ರಿ ಫೋನ್ ಪೇ ಅಂತ ಕೇಳ್ಕೊಂಡಾಗ ಇಲ್ಲ ನನ್ನ ಪತಿಯವರು ನನಗೆ ಹಣ ಹಾಕಿದ್ದಾರೆ ಮತ್ತು ನಾನು ಕೂಡ ನಮ್ಮ ಪತಿಯವರಿಗೆ ಹಣ ಹಾಕಿದ್ದೀನಿ ಅಂತ ಹೇಳಿ ಹೇಳ್ಕೊಂಡಿದ್ದು. ಹೌದು, ನಿಮ್ಮ ಪತಿ ಯಾರು ಅಂತ ಕೇಳಿದಾಗ ಇಲ್ಲ ನಮ್ಮ ಪತಿಯವರು ರಾಜಕೀಯದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಯಾರು ನಿಮ್ಮ ಪತಿ ರಾಜಕೀಯದಲ್ಲಿ ಅಂತಂದಾಗ ಇಲ್ಲ ಕನಕಗಿರಿಯ ಮಾಜಿ ಶಾಸಕರಂತ ಬಸವರಾಜ ಅಡಿಸೂರ್ ಅವರೇ ನನ್ನ ಪತಿ ಅಂತ ಹೇಳಿಕೊಳ್ಳುವ ಮೂಲಕ ಏನು ಸ್ವತಃ ಏನಂದ್ರೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಂತ ಶ್ವೇತಾ ಅವರು ಒಪ್ಕೊಂಡಿರುವಂತದ್ದು. ಇದು ಬಹಳಷ್ಟು ಏನಂದ್ರೆ ಈ ಸಂಚಲನ ಮೂಡಿಸಿರುವಂತ. ಯಾಕಂತಂದ್ರೆ ಅಧಿಕಾರಿಯನ್ನ ಈ ರೀತಿ ಗುಟ್ಟಾಗಿ ಎರಡನೇ ಮದುವೆ ಆಗಿದ್ರೆ ಬಸವರಾಜ ಅಡಿಸೂರ್ ಅಂತ ಕೂಡ ಈ ಮಾತುಗಳು ಕೇಳಿ ಬಂದಿರುತ್ತದ್ದು. ನೀತಿ ಫೈನ್, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಆಯ್ತು, ತೊಂದರೆ ಸರ್ ಟ್ರಾನ್ಸ್ಫರ್ ಮಾಡಿದ್ದೀವಿ. ಮಗಳಿಗೋ ಮಗನಿಗೋ ಯಜಮಾನ್ರಿಗೋ ಮಾಡಿರ್ಬೇಕು. ಮಾಡಿರ್ಬೇಕು ಅಷ್ಟೇ. ಅದು ಯಾರು ಗೊತ್ತಾಗಲ್ಲ. ಒಂದು ಹೋಗಿದೆ, ಎರಡು ಒಂದು ಹೋಗಿದೆ, ಎರಡು ಬಂದಿದೆಮ್ಮ. ಮನೇಲಿ ಹಾಕಿ ಅವ್ರೇನ್ ಕೆಲಸ ಮಾಡ್ತಾರೆ ಯಜಮಾನ್ರು? ಸರ್ ನಮ್ಮ ಯಜಮಾನ್ರು ಪೊಲಿಟಿಷಿಯನ್ ಸರ್. ವಾ, ಪೊಲಿಟಿಷಿಯನ್ ಏನ್ರಿ? ಮಾಜಿ ಶಾಸಕರು ಸರ್. ಸರ್ ಟ್ರಾನ್ಸ್ಫರ್ ಮಾಡಿದ್ದೀವಿ. ಮಗಳಿಗೋ ಮಗನಿಗೋ ಯಜಮಾನ್ರಿಗೋ ಮಾಡಿರ್ಬೇಕು. ಮಾಡಿರ್ಬೇಕು ಅಷ್ಟೇ. ಅದು ಯಾರು ಗೊತ್ತಾಗಲ್ಲ. ಒಂದು ಹೋಗಿದೆ, ಎರಡು ಒಂದು ಹೋಗಿದೆ, ಎರಡು ಬಂದಿದೆಮ್ಮ. ಮನೇಲಿ ಹಾಕಿ ಅವ್ರೇನ್ ಕೆಲಸ ಮಾಡ್ತಾರೆ ಯಜಮಾನ್ರು? ಸರ್ ನಮ್ಮ ಯಜಮಾನ್ರು ಪೊಲಿಟಿಷಿಯನ್ ಸರ್. ವಾ, ಪೊಲಿಟಿಷಿಯನ್ ಏನ್ರಿ? ಮಾಜಿ ಶಾಸಕರು ಸರ್. ಜನರಿಗೆ ಮೋರ್ ರೆಸ್ಪಾನ್ಸಿಬಿಲಿಟಿ. ಯಾರು ಹೇಳಿ? ಕನಕಗಿರಿನ. ಬಸವರಾಜ ಅಡಿಸೂರ್. ಆಯ್ತು, ತೊಂದರೆ ಇಲ್ಲ. ಅವ್ರಿಗೇನು ದುಡ್ಡು ಕೊಡೋಂಗಿಲ್ಲ. ಅವ್ರಿಗೆ ಅವ್ರ ಪೆನ್ಷನ್ ಬರ್ತಮ್ಮ. ಸರ್ ಆದ್ರೂ ತಗೋತಾರೆ ಸರ್. ನೀವು ಕೊಡಂಗಿಲ್ಲ. ಪೆನ್ಷನ್ ಬರ್ತದೆ.